ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ರಾಷ್ಟ್ರದಲ್ಲಿ ಚುನಾವಣಾ ಆಯೋಗ ಸರಿಯಾದ ರೀತಿಯಲ್ಲಿ ದಾಖಲಾಯಿಸೋದಕ್ಕೆ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಬಿಜೆಪಿ ಪರವಾಗಿ ಕೆಲಸ ಮಾಡ್ತಿದ್ದ ಅದರಲ್ಲೂ ನಾವಂತೂ ಮೊದಲೇ ಕಂಡಿಡಿದ ಕರ್ನಾಟಕದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಜೊತೆಗೆ ಅಲ್ಲಿಯ ಎಲೆಕ್ಷನ್ ಕಮಿಷನ್ಗೂ ಕೂಡ ನಾವು ಸೇರಿ ಸಿಗುರು ಅನ್ನೋ ಸಂಸ್ಥೆ ಕೂಡ ಆ ಮತದ ಬಗ್ಗೆ ಕೆಲಸ ಮಾಡ್ತಿದ್ದಾರೆ, ಅದನ್ನು ಹಿಡಿದ್ವಿ. ಕರ್ನಾಟಕ ಮೊದಲು ಕಂಡಿದ್ದ ಮೇಲೆ ಮತ್ತೆ ಚುನಾವಣೆಯಲ್ಲಿ ಕೆಲವು ಮಧೇಪುರ ಕೆಲವು ಟೆಕ್ನಿಕ್ನಲ್ಲಿ ಒಂದು ಮನೆಯಲ್ಲಿ 80 ಜನ 100 ಜನ ವಾಸ ಮಾಡ್ತಾರೆ ಇದ್ರೆ ಎಷ್ಟು ಸಂಬಂಧಿಸ ಅನ್ನೋದು ಮತ್ತು ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅನ್ನೋ ಕೆಲವು ಮಾತುಗಳಿವೆ, ಅವ್ರನ್ನ ಡಿಲೀಟ್ ಮಾಡೋದು ಇದು ಸರಿಯಾದ ಕೆಲಸ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಆ ಸಂಸ್ಥೆಗಳ ಇಂಡಿಪೆಂಡೆಂಟ್ ಆಗಿ ಬಿಡಬೇಕು, ಮತದಾರರ ಸರಿಯಾಗಿ ಕರಿಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ಆ ದೃಷ್ಟಿಯಲ್ಲಿ ರಾಹುಲ್ ಗಾಂಧಿ ತಗೊಂಡಿದ್ದಕ್ಕೆ ಇಡೀ ರಾಷ್ಟ್ರ ಇವತ್ತು ವಿವಿಧ ಬೇರೆ ಪಕ್ಷದವರು ಕೂಡ ನಮಗೆ ಜೊತೆಗೂಡಿದ್ದಾರೆ. ಯಾಕೆಂದ್ರೆ ನಮ್ಮ ಈಗ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಪ್ರಾರಂಭ ಯಾವ ರೀತಿ ಆಯ್ತು ಅನ್ನೋದನ್ನು ಕೂಡ ಚರ್ಚೆ ಮಾಡಿದ್ವಿ. ಮೊದಲಾದ್ರೆ 4 ಗಂಟೆ ಯಾರು ನೀರಿನಲ್ಲಿ ಕಡ್ಡಾಯ ಕಟ್ಟೋರು ಓಟ್ ಹಾಕ್ತಾರೆ, ಒಬ್ಬರು ಒಂದೇ ಓಟು, ಸಾಮಾನ್ಯ ಒಬ್ಬ ಕೂಲಿ ಕಾರ್ಮಿಕನಿಗೂ ಒಂದು ಓಟು, ಅತಿ ದೊಡ್ಡ ವ್ಯಕ್ತಿಗೂ ಒಂದೇ ಓಟು. ಇಡೀ ಪ್ರಪಂಚದಲ್ಲಿ ಯಾವುದೇ ಇದ್ದಿದ್ರು ಕೂಡ ಪಕ್ಷ ಅನ್ನೋದು ಬರ್ತಾ ಇದೆ. ಅದ್ರ ಚುನಾವಣಾ ವ್ಯವಸ್ಥೆ ಸರಿಯಾಗಿ ನಡೀಬೇಕು ಅನ್ನೋದು ಅದನ್ನು ನಾವು ಚುನಾವಣೆಗಳನ್ನು ನೋಡಿದ ಸಹಕಾರಿ ಚುನಾವಣೆಗಳಾದ ಬರೀ ನಂಬರ್ಗಳ ಮೇಲೆ ಓಟ್ ಹಾಕುವಷ್ಟು ಉತ್ತಮವಾಗಿ ನಮ್ಮದ ಅಷ್ಟು ಜನ ಇದೆ. ಆದ್ರೆ ಅವ್ರ ಹಕ್ಕುಗಳು ಇಲ್ಲ ಇದ್ರೆ ಉದಾಹರಣೆಗೆ ಒಂದು ಮನೆಯಲ್ಲಿ 5 ಜನ ಇದ್ರೆ ಓಟು ತೆಗಿಯಲ್ಲ, ಅದು ಬೇರೆ ಬೇರೆ ಮಾಡೋದು. ಒಂದ್ ಬೂತ್ಗೆ 2, ಇನ್ನೊಂದು ಬೂತ್ಗೆ 3 ಆಗ್ತದೆ. 2ನೇ ಬೂತ್ಗೆ ಜನ ಹೋಗೋದೇ ಇದನ್ನೆಲ್ಲ ಪ್ರಚಾರ ಆಗ್ತದೆ. ಒಂದಕ್ಕೆ ರಾಷ್ಟ್ರೀಯ ಗಮನ ಸೆಳೆಯಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕಾಗಿ ಮತದಾರರ ಬಗ್ಗೆ ನಾವು ಏನು ದೊಡ್ಡ ಹಬ್ಬಗಳಲ್ಲಿ ನಾವು ಬಹಳ ಜನ ಬಂದಿದ್ದಾರೆ, ನಾವು ನಮ್ಮ ಕೈಲಿಂದ ಹೈಕಮಾಂಡ್ ಹೇಳುತ್ತಾ ಮತ್ತೆ ನಾವು ಬಾಲು ಸೇರು ತರ ಹೇಳ್ತಾರೆ, ತರ ಹೇಳ್ತಾರೆ ಅಭಿಪ್ರಾಯ ಆಗುತ್ತೆ. ನಮ್ಮ ರಾಜಕೀಯ ಪ್ರಾರಂಭ ಆಗಿದೆ ಇಂದಿರಾ ಗಾಂಧಿ ದೇವರಾಜನ್ಸನ ಒಂದು ಅವರ ವ್ಯಕ್ತಿತ್ವ ಅವರ ಕಾರ್ಯವೈಖರಿ ನೋಡಿ ನಾವು ಚುನಾವಣೆ ವಿದ್ಯಾರ್ಥಿ ಸೇನೆ ನಾವು ಒಂದೇ ಪಕ್ಷ ಒಂದೇ ರೀತಿ ಒಂದೇ ಅದರಿಂದ ನಮಗೆ ಬೇಕಾಗಿರೋದು ಪಕ್ಷದ ಆದೇಶ. ನೀವು ಇವತ್ತು ಸ್ಲಿಪ್ ಮಾತ್ರ ಇವೆ ಇಂತ ಮಾತಾಡೋರು ಕಡಿಮೆ ಆಗ್ತದೆ. ಬೇರೆ ಎಷ್ಟೇ ದೊಡ್ಡವರಾದ್ರು ಸಾರಿ ಹೇಳಿದ್ಮೇಲೆ ಅದನ್ನ ಸರಿಯಾದ ರೀತಿಯಲ್ಲಿ ಅದು ನಾನು ಕಂಡಿಸ್ತೇನೆ. ಸರಿ ಅಲ್ಲ ಸರ್, ಈಗ ಒಂದ್ ಕಡೆ ಸಿಎಂ ಬಣದವರು ಮಾತಾಡ್ತಿದ್ದಾರೆ, ಸಿಎಂ ಪುತ್ರ ಮಾತಾಡ್ತಿದ್ದಾರೆ, ಈ ಕಡೆಗೆ ಇವರು ಸಹಜವಾಗಿ ಮಾತಾಡ್ತಾರೆ. ಸಿಎಂ ಪುತ್ರ ಅನ್ನೋದು ದೊಡ್ಡದಲ್ಲ. ಒಂದ್ಸಾರಿ MLA ಆಗಿದ್ದಾನೆ, ಒಂದ್ಸಾರಿ MLC ಆಗಿದ್ದಾನೆ, ಈಗ MLC ಸಿಎಂ ಪುತ್ರ ಅನ್ನೋದು ದೊಡ್ಡದಕ್ಕಿಲ್ಲ. ಶಾಸಕರಾಗಿ ಮಾತಾಡ್ತಾ ಇದ್ದಾರೆ, ತಿಳಿಸ್ಬೋದು. ಆದ್ರೆ ಸಮಯ ಸಂದರ್ಭ ಸನ್ನಿವೇಶ ಸಿಎಂ ಬರ್ತಾರಲ್ಲ, ಚರ್ಚೆ ಏನಾದ್ರು ಆಗುತ್ತೆ ಅದನ್ನ ಕೇಳಿಯಪ್ಪ. ಎಲ್ಲ ನಾಯಕರು ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಕಾರ್ಯಕ್ರಮ ಬರ್ತಾ ಇದ್ವಿ. ಎಲ್ಲಿಗೆ ಶಿಫ್ಟ್ ಆಗಿದೆಯೋ ಗೊತ್ತಿಲ್ಲ ನೋಡೋಣ.